ಅಷ್ಟೆಲ್ಲ ಆಗಿ ಕೂಡ ಇವ್ನ್ಗೆ ಏನ್ ಬಾಳಿಸ್ತಾನೆ ಮ್ಯಾಮ್, ಇವನ್ ಬಾಳ್ಸದಂತೂ ಸುಳ್ಳು ಮ್ಯಾಮ್. ಇವನು ಇವಾಗೆ ಕರ್ಕೊಂಡೋಗಿ ಇಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ಅವನನ್ನ ಕರ್ಕೊಂಡ್ ಹೋಗ್ಬಿಟ್ಟು ಅವನನ್ನ ಉಳಿಸ್ತಾನೆ ಅನ್ನೋದ್ ಏನ್ ಗ್ಯಾರಂಟಿ ಮ್ಯಾಮ್? ನನ್ನ ಅಷ್ಟು ಜನ ಇಟ್ಕೊಂಡು ಯಾರು ಬಿಡ್ಸಕ್ ಬರ್ಲಿಲ್ಲ ನನ್ನ. ಇವ್ನ್ ನಾನು ಒಬ್ಳೆ ಇದ್ದಾಗ ನಾನ್ ಏನ್ ಮಾಡಲ್ಲ ಅನ್ನೋದ್ ಏನ್ ಗ್ಯಾರಂಟಿ ಮ್ಯಾಮ್? ಸುಮ್ನೆ ಯಾಕಿದೆಲ್ಲಾನು? ಸುಮ್ನೆ ಪೊಲೀಸ್ ಅವ್ರ ಹತ್ರ ಹೋದ್ರು ಕೂಡ ಅವ್ರು ಒಂದೊಂದ್ ಮಾತಂತಾರೆ. ಸುಮ್ನೆ ಎಲ್ಲಾದ್ರೂ PG ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇದೀನಿ ಮ್ಯಾಮ್ ನಾನು, ಡಿವೋರ್ಸ್ ಆಗೋವರ್ಗುನು. ಸುಮ್ನೆ ಅವ್ರಿಗೂ ಇವಾಗ ಪಾಪ ನೋಡಿ ಅವ್ರ ಅಮ್ಮ ಇದಾರೆ ಜೊತೆಲಿ, ಸುಮ್ನೆ ಅವ್ರ ಅಮ್ಮನ್ಗೂ ಹಿಂಸೆ ಮ್ಯಾಮ್. ಪಾಪ ಅವ್ರಿಗೂ ವಯಸ್ಸಾಗಿದೆ, ಮಗು ಇದಾನೆ, ಮಗು ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ, ಎಲ್ರಿಗೂ ಹಿಂಸೆ ಅಲ್ವಾ ಮ್ಯಾಮ್? ಡಿವೋರ್ಸ್ ಆಗೋವರ್ಗು ಸುಮ್ನೆ ಯಾರ ಹತ್ರನು ಹೋಗಿ ಏನೋ ಮಾತಾಡ್ಬೇಡ, ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಒಂದ್ PG ಮಾಡ್ಕೊಂಡು ಇದ್ಬಿಡೋಣ ಡಿವೋರ್ಸ್ ಆಗೋವರ್ಗು ಅನ್ನಷ್ಟು ಬೇಜಾರಾಗ್ಬಿಟ್ಟಿದೆ ಮ್ಯಾಮ್ ನನ್ಗೆ. ಸುಮ್ನೆ ಇಲ್ಲಿದ್ದಷ್ಟು ಜಗಳ ಮಾಡ್ತಾನೆ ಇರ್ತಾನೆ ಮ್ಯಾಮ್ ಅವನು. ಇವಾಗ PG ಹೋದ್ರೆ ಅಲ್ಲಿ ಬಂದ್ ಜಗಳ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ ಮ್ಯಾಮ್, ದೂರ ಹೋಗ್ಬಿಡ್ತೀನಿ ಮ್ಯಾಮ್ PG. ಅವನಿಗೆ ಗೊತ್ತೇ ಆಗಲ್ಲ ಮ್ಯಾಮ್ ನಾನಿರೋದು. ದೂರ ಹೋಗ್ಬಿಟ್ಟು ನನ್ ಮಗಳ್ ಕರ್ಕೊಂಡು ಒಂದ್ ಡಿವೋರ್ಸ್ ಆಗೋವರ್ಗು ಬರೋದೇ ಬೇಡ ಈ ಕಡೆ ಅಂತ ಡಿಸೈಡ್ ಮಾಡಿ. ಡಿವೋರ್ಸ್ ಆದ್ಮೇಲೆ ಏನ್ ಮಾಡ್ಕೊಂತಾನೆ ಅವನು? ಲಾಯರ್ ಹತ್ರ ಮಾತಾಡಿದೀವಿ, ಆದಷ್ಟು ಬೇಗ ಕೊಡಿಸ್ತೀವಿ ಅಂತ ಹೇಳಿದಾರೆ ಮ್ಯಾಮ್. ಮತ್ತೆ ಬೆಳಗ್ಗೆನು ಲಾಯರ್ ಹತ್ರ ಮಾತಾಡ್ತೀವಿ. ಇಷ್ಟೆಲ್ಲ ಹಿಂಸೆ ಕೊಡ್ತಿದ್ದಾನೆ, ಇಷ್ಟೆಲ್ಲ ಇದ್ ಮಾಡ್ತಿದ್ದಾನೆ ಅಂತಂದ್ರೆ ಅವ್ರು ಬೇಗ ಏನಾದ್ರು ಒಂದು ಇದ್ ಮಾಡ್ಕೊಡ್ತಾರೆ ಮ್ಯಾಮ್. ಮಕ್ಳುನು ಇದಾರಲ್ವಾ? ಮಕ್ಳು ನಿಮ್ಗೆ ಅಂದ್ರೆ ಇಬ್ರು ಮಕ್ಳು ಅವ್ರ ಕಡೆಗಿದಾರ? ಮ್ಯಾಮ್ ಬರೋದೇ ಇಲ್ಲ ಅಂತಂದ್ರು ಮ್ಯಾಮ್. ಇವಾಗ್ಲೂ ಕೂಡ ಕರ್ದೆ ನಾನು, ನಂಗ್ ದೊಡ್ಡವನ್ ಬೇಡ, ನಂಗ್ ಚಿಕ್ಕವನ್ ಕೊಟ್ಬಿಡು ನನ್ಗೆ ಅಂತ ಕರೆದ್ರು. ಎಷ್ಟು ಕರೆದ್ರು ಬರ್ಲಿಲ್ಲ ಮ್ಯಾಮ್ ಅವರು. ಇಲ್ಲ ಮ್ಯಾಮ್, ಎರಡನೇದು ಹೆಣ್ಮಗು. ಹೆಣ್ಮಗುನಾ? ಮೂರನೇದು ಗಂಡ್ಮಗು, ಫಸ್ಟ್ನೇದು ಗಂಡ್ಮಗು. ಅವ್ರಿಬ್ರು ಬಿಲ್ಕುಲ್ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಮ್ಯಾಮ್. ಬರೋದಿಲ್ಲ ಅಂದ್ಮೇಲೆ ಬರೋಂತದಿಲ್ಲ ಮಕ್ಕಳನ್ನ ಇಟ್ಕೊಳಕ್ ಆಗುತ್ತ ಮ್ಯಾಮ್ ನಾವು? ಅದಕ್ಕೇನೆ ಅವರೇ ಕರ್ಕೊಂಡ್ ಹೋದ್ರು. ಆಮೇಲೆ ಬೆಳಗ್ಗೆ ಏನೋ ಮಾತಾಡೋಣ ಬಿಡು ಅಂತ ಅಂದ್ಬಿಟ್ಟು. ಅದಕ್ಕೆ ಮ್ಯಾಮ್ ಸುಮ್ನೆ ಯಾಕೆ ಎಲ್ಲೂ ಹೋದ್ರು ಕೂಡ ಬರೀ ಇದೇ ಮಾತುಗಳೇ ಮಾತಾಡ್ತಾರೆ. ಸುಮ್ನೆ ಏನು ಪ್ರಯೋಜನ ಇಲ್ಲ. ಡಿವೋರ್ಸ್ ಆಗೋವರೆಗೂ ದೂರನೇ ಇದ್ದು ಬಿಡೋಣ ಅನ್ನಷ್ಟು ಇದಾಗ್ಬಿಟ್ಟಿದೆ ಮ್ಯಾಮ್ ನನ್ಗೆ. ದೂರನೇ ಹೋಗ್ಬಿಡೋಣ, ಒಂದ್ 2 ದಿನ PG ಮಾಡ್ಕೊಂಡು ಇದ್ಬಿಟ್ಟು ಆಮೇಲೆ ಡಿವೋರ್ಸ್ ಆದ್ಮೇಲೆ ಬೇಕಾದ್ರೆ ಇಲ್ಲಿ ಬರೋಣ ಅಂತ ಅಂದ್ಬಿಟ್ಟು. ಇವಾಗ ಅವ್ರಿಗೂ ನೆಮ್ಮದಿ ಇಲ್ಲ ಮ್ಯಾಮ್. ಸುಮ್ನೆ ಅವ್ರು ಅಂಗಡಿ ಇಟ್ಕೊಂಡಿದ್ದಾರೆ, ನಮ್ಮ ಅತ್ತೆಗೂ ವಯಸ್ಸಾಗಿದೆ ಪಾಪ. ಅವ್ರಿಗೂನು ಕಷ್ಟ ಆಗುತ್ತೆ ಮ್ಯಾಮ್. ಬಂದು ಈ ತರ ಯಾವಾಗ್ಲೂ ಜಗಳಗಳು ಮಾಡ್ತಾ ಇದ್ರೆ ಯಾರಕ್ ತಾನೇ ನೆಮ್ಮದಿ ಇರುತ್ತೆ ಹೇಳಿ ಮ್ಯಾಮ್ ನೀವೇ? ಅಂದ್ರೆ ಸಂತು ಅವ್ರ ಅಮ್ಮ ಅವ್ರಿಗ? ಹೌದೌದು, ಅವ್ರಿಗೂ ವಯಸ್ಸಾಗಿದೆ ಮ್ಯಾಮ್ ಪಾಪ. ಅಂಗಡಿ ಇಟ್ಕೊಂಡಿದ್ದಾರೆ. ಇಲ್ಲ ಮ್ಯಾಮ್, ವೈಫ್ ಇಲ್ಲ. ಅವ್ರು ವೈಫ್ ತೀರೋಗ್ 7 years ಆಗಿದೆ ಮ್ಯಾಮ್. ಹೌದಾ? ಓಕೆ. ವೈಫ್ ಇಲ್ಲ ಮ್ಯಾಮ್. ಅವ್ರ ಕಡೆಯಿಂದ ಏನೋ ತೊಂದ್ರೆ ಇಲ್ಲ ಮ್ಯಾಮ್ ನನ್ಗೆ. ಇವ್ರ ಕಡೆಯಿಂದಾನೇ ಇಷ್ಟ ಹಿಂಸೆ ಆಗ್ತಿರೋದು ನನ್ಗೆ. ಅಲ್ಲೂ ಎಲ್ಲ ಬರ್ಕೊಟ್ ಬಂದಿದ್ದಾರೆ ಮ್ಯಾಮ್. ಸ್ಟೇಷನ್ ಅಲ್ಲಿ ಎಲ್ಲಾನು ಬರ್ಕೊಟ್ ಬಂದಿದ್ದಾರೆ. ಆ ಹುಡ್ಗಿ ಜವಾಬ್ದಾರಿ ನಾನ್ ತಗೊಂತೀನಿ, ಮಗು ಜವಾಬ್ದಾರಿ ನಾನ್ ತಗೊಂತೀನಿ ಅಂತ ಸಂತೋರೆಲ್ಲ ಬರ್ಕೊಟ್ ಬಂದಿದ್ದಾರೆ. ಬಂದ್ರು ಕೂಡ ಈಗ ಬರ್ಕೊಟ್ ಬಂದಿದ್ದ? ಈಗಲ್ಲ ಮ್ಯಾಮ್, ಮೊನ್ನೆನೆ ಬರ್ಕೊಟ್ಟು ಹೋದ್ವಾರನೇ ಎಲ್ಲ ಬರ್ಕೊಟ್ಬಿಟ್ಟು ಬಂದಿದ್ದಾರೆ ಮ್ಯಾಮ್. ಓಕೆ. ಅವ್ರಿಗೆ ಜವಾಬ್ದಾರಿ ಎಲ್ಲ ನನ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಬರ್ಕೊಟ್ಟೆ ಬಂದಿರೋದು ಮ್ಯಾಮ್. ನಾವೇನ್ ಹಂಗೆ ಸುಮ್ನೆ ಬಂದಿಲ್ಲ. ಅವನಾಗ ಅವ್ನ್ ಕರ್ಕೊಂಡು ಇಲ್ಲ, ನಾನು ಈ ತರ ಎಲ್ಲ ಊರೆಲ್ಲ ಪುಕಾರ್ ಮಾಡ್ಬಿಟ್ನಲ್ಲ, ಇನ್ನು ಮರ್ಯಾದೆ ಇರಲ್ಲ, ಇನ್ ಬದುಕಿದ್ರು ಸತ್ರು ಅವನ್ ಜೊತೆನೆ ಸಾಯ್ಬೇಕು, ಅವನ್ ಜೊತೆನೆ ಬದುಕ್ಬೇಕು, ಇಷ್ಟೆಲ್ಲ ಮಾನ ಮರ್ಯಾದೆ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಾನು ಸ್ಟೇಷನ್ ಇಂದ ಬರ್ಕೊಟ್ಟು ಇಲ್ಲೇ ಅವ್ರ ಮನೆಗೆ ಬಂದಿದ್ದು ಮ್ಯಾಮ್. ನಾನು ಇಲ್ಲಿ ಬಂದು ಕೂಡ ನನ್ನ ಚೆನ್ನಾಗ್ ಮತ್ತೆ ಜಗಳ ಮಾಡಿ ಮತ್ತೆ ಕರ್ಕೊಂಡು